ಹಲೋ ಮೈ ಡಿಯರ್ ಫ್ಯಾಮಿಲೀಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ವೆಯ್ಟ್ ಲಾಸ್ಗೋಸ್ಕರ ಯಾವ ರೀತಿ ಫುಡ್ಡನ್ನು ತಿನ್ಬೋದು ಅನ್ನೋದನ್ನು ಐಡಿಯಾಸ್ ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಫುಲ್ ಡೇ ವ್ಲಾಗ್ ಹೇಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗಿಗೆ ಬೇಕಾಗಿರುವಂಥ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೈಟೇ ನಾನು ಚೆನ್ನನ ಸೋಕ್ ಮಾಡಿಟ್ಟಿದ್ದೆ. ಚೆನ್ನನ ಒಂದು 3 ವಿಷಲ್ಲು ಸಪ್ರೇಟಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೀನಿ. ಅದಾದಮೇಲೆ ನಾನು ಕಾರ್ನ್ನ ಬೇಯಿಸ್ತಾ ಇದ್ದೀನಿ. ಕಾರ್ನ್ ಇಷ್ಟು ಹಾಕೋ ಅವಶ್ಯಕತೆ ಇಲ್ಲ, ಒಂದು ಹಾಕಿದ್ರೂ ಸಾಕು. ಸೊ ಲಿಯಾನು ತಿನ್ನೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅದರ ಜೊತೆಗೆ 2 ಪೊಟೊಟೊನ ಹಾಕಿ ಒಂದೇ ಒಂದು ವಿಷಲ್ನ ಬಿಡ್ತಾಯಿದ್ದೀನಿ. ನೆಕ್ಸ್ಟು ಸಾಂಬಾರಿಗೆ ಕೆಲವು ತರಕಾರಿಗಳನ್ನೆಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ. ಪೀನಟ್ಸ್ನ ನೈಟೇ ಸೋಕ್ ಮಾಡಿಟ್ಟಿದ್ದೆ, ಅದನ್ನು ಬೇಯಿಸ್ಕೊತಾ ಇದ್ದೀನಿ. ಇವತ್ತು ಜ್ಯೂಸ್ಗೆ ವೆಜಿಟೇಬಲ್ಸ್ ಎವ್ರಿಡೇ ತೊಗೊಳ್ತೀನಿ, ವೆಜಿಟೇಬಲ್ ಜ್ಯೂಸ್, ಸೋರೆಕಾಯಿ ಜ್ಯೂಸು. ಬಟ್ ಇವತ್ತು ಪೈನಾಪಲ್ ಜ್ಯೂಸ್ ತೊಗೊಳ್ತಿದ್ದೀನಿ. ವೀಕಲ್ಲಿ 2 ಟೈಮ್ಸು ಪೈನಾಪಲ್ ಐದರ್ ವಾಟರ್ ಮೆಲನ್ ತೊಗೊಳ್ತೀನಿ. ಮಿಕ್ಕಿದ ಟೈಮಲ್ಲಿ ನಾನು ವೆಜಿಟೇಬಲ್ ಜ್ಯೂಸ್ನೇ ಮಾಡ್ತೀನಿ. ಸೊ ನೆಕ್ಸ್ಟು ಫಿಲ್ಟರ್ ಹಾಕ್ತಾಯಿದ್ದೀನಿ. ಫಿಲ್ಟರ್ ಕಾಫಿ ಸ್ವಲ್ಪ ಕುಡಿಯೋಣ ಅಂತ. ಪೀರಿಯಡ್ಸ್ ಟೈಮಲ್ಲಿ ತುಂಬ ಕ್ರೇವಿಂಗ್ಸ್ ಇರುತ್ತೆ. ಆ ಟೈಮಲ್ಲಿ ಮಾತ್ರ ನಾನು ಲೆಸ್ ಶುಗರಲ್ಲಿ ಒಂದು ಸ್ಟ್ರಾಂಗಾಗಿ ಒಂದು ಕಾಫಿ ಕುಡಿತೀನಿ. ಅದಕ್ಕೋಸ್ಕರ ಕೂರ್ಗಿಂದ ತಂದಿರುವಂಥ ಕಾಫಿ ಪೌಡರ್ನ ನಾನು ಫಿಲ್ಟರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇದು ತುಂಬಾ ಸುವಾಸನೆ ಚೆನ್ನಾಗಿರುತ್ತೆ. ಅದು ಅಲ್ಲದೆ ಕಾಫಿ ಪೌಡರ್ ಮನೆ ಫುಲ್ಲು ಅದನ್ನು ತೆಗೆದ್ರೇ ಮನೆಯ ರೂಮ್ ಫುಲ್ಲು ಸ್ಮೆಲ್ ಅಷ್ಟು ಚೆನ್ನಾಗಿ ಬರ್ತಾ ಇರುತ್ತೆ. ಸೊ ಜಸ್ಟ್ ಇದನ್ನು ಪೌಡರ್ ಹಾಕಿ ಬಿಸಿನೀರು, ಕುದಿಯೋ ನೀರನ್ನ ಹಾಕಿಬಿಟ್ಟು ಹಾಗೆ ಕ್ಲೋಸ್ ಮಾಡಿಟ್ಟರೆ ಸ್ವಲ್ಪ ಹೊತ್ತಲ್ಲಿ ಸ್ಟೈನ್ ಆಗಿಬಿಡುತ್ತೆ. ನೆಕ್ಸ್ಟು ಸ್ವಲ್ಪ ಗುಡ್ ಲೈಫ್ ಹಾಲನ್ನ ಚೂರು ಹಾಕ್ಕೊಂಡು, ಜಾಸ್ತಿ ನೀರು ಹಾಕ್ಕೊಂಡು ಸ್ವಲ್ಪ ಸ್ಟ್ರಾಂಗಾಗಿ ಕಾಫಿ ಮಾಡಿಕೊಂಡು ಒಂದು ಅರ್ಧ ಲೋಟ ಕುಡಿತೀನಿ ನನ್ನ ಒಂದು ರೀಸ್ಟಾರ್ಟ್ ಮಾಡೋದಕ್ಕೆ. ಸೊ ನೆಕ್ಸ್ಟು ಸ್ವಲ್ಪ ಗಾರ್ಡನಿಗೆಲ್ಲ ನೀರು ಹಾಕ್ತೀನಿ ಹಾಗೆ. ಸೊ ನಂದೊಂದು ಪುಟ್ಟ ಗಾರ್ಡನ್ನು. ಸೊ ಅಟ್ಲೀಸ್ಟ್ ಬಿಸಿಲು ಟೈಮಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ನೋಡಿಕೊಂಡ್ರೆ ಅದು ಇರುತ್ತೆ, ಇಲ್ಲಾಂದರೆ ಹಂಗಂಗೇ ಒಣಗೋಗ್ತಾ ಇರ್ತವೆ. ಸೊ ಹಾಗಾಗಿ ಸ್ವಲ್ಪ ನೀರುಗಳು ಎವ್ರಿ ಡೇ ಮಾರ್ನಿಂಗ್ ಇದು ನನ್ನ ರೊಟೀನ್. ಸೊ ಇದಕ್ಕೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ. ಹಾಗೆ ಬರ್ಡ್ಗಳೆಲ್ಲ ಬಂದು ಕುಡಿತಾರೆ. ಅದು ಅಲ್ಲದೆ ಮಣ್ಣೆಲ್ಲ ಕಿತ್ತಾಕ್ತಾ ಇರ್ತಾರೆ. ಸೊ ಪಾರಿವಾಳಗಳು ತುಂಬ ಜಾಸ್ತಿ ಬರ್ತಾ ಇರ್ತವೆ ಮನೆ ಹತ್ರ ಎಲ್ಲ. ಸೊ ಆದರೂ ಏನೂ ಮಾಡೋಕ್ಕಾಗಲ್ಲ. ನೆಟ್ ಹಾಕ್ಸಿದ್ರೆ ಇನ್ನೂ ಕಂಜೆಸ್ಟೆಡ್ ಆಗುತ್ತೆ. ಸೊ ಅದು ಕಾಯ್ತಾ ಇದೆ ನೋಡಿ ಅಲ್ಲಿ. ಅದು ಒಂದೇ ಅಲ್ಲ, ಅದ್ರ ಫ್ಯಾಮಿಲಿ ಎಲ್ಲ ಹೋಗಿ ಕರ್ಕೊಂಬರುತ್ತೆ ನೀರೇನಾದರೂ ಹಾಕಿದ್ರೆ ಕುಡಿಯೋದಕ್ಕೆ. ಸೊ ಹೀಗೆ ಮೀನ್ ವೈಲ್ ನಾನು ರೈಸ್ನೂ ಇಟ್ಕೊಂಡೆ ಒಂದು ಸೈಡಲ್ಲಿ. ಹಾಗೆ ಕೆಲವು ಸಾಂಬಾರುಗಳನ್ನೂ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಒಂದೇ ವಿಷಲ್ಗೆ ಸೂಪರಾಗಿ ಬೆಂದಿರುತ್ತೆ. ಅದನ್ನೆಲ್ಲ ಬಿಡಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೋಬೇಕು. ಕಾರ್ನ್ ಬೇಕಾದ್ರೆ ಸ್ಮ್ಯಾಶ್ ಏನು ಬೇಡ, ಹಾಗೆ ಮಿಕ್ಸ್ ಮಾಡ್ಕೋಬೋದು. ಕಾರ್ನ್ ಆಪ್ಷನಲ್ ಅಷ್ಟೇ, ಬೇಡ ಅಂದರೆ ಬಿಡಬಹುದು. ಸೊ ಸಾಂಬಾರಿಗೆ ನಾನು ಬೇಳೆ ಸಾಂಬಾರು ಜೊತೆಗೆ ಸ್ವಲ್ಪ ಬದನೆಕಾಯಿ ಹಾಕ್ತಾಯಿದ್ದೀನಿ. ಅದನ್ನು ಕುಕ್ಕರಲ್ಲೇ ಹಾಕಿ ಬೇಳೆ ಜೊತೆಗೆ ಕೂಗಿಸ್ಬಿಡ್ತೀನಿ. ಆವಾಗ ಬದನೆಕಾಯಿ ಇದೆ ಅನ್ನೋ ಫೀಲಿಂಗ್ ಇರಲ್ಲ. ಬಿಕಾಸ್ ನನ್ನ ಮನೇಲಿ ಬದನೆಕಾಯಿ ತಿನ್ನಲ್ಲ. ಸೊ ಹೇಗಾದರೂ ಅವ್ರಿಗೆ ಬದನೆಕಾಯಿ ಕೊಡಬೇಕು, ಅದು ತುಂಬ ಒಳ್ಳೆಯ ವೆಜಿಟೇಬಲ್ಲೇ. ಸೊ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಅದೇನಾದರೂ ಕೊಡಬೇಕಂತ ನಾನು ಬೇಳೆಲಿ ಹಾಕಿ ನಾನು ಅದನ್ನು ಗ್ರೈಂಡ್ ಮಾಡಿಬಿಡ್ತೀನಿ. ಮತ್ತು ಸಾಂಬಾರಿಗೆ ತರಕಾರಿಗಳ ಜೊತೆ ಮಿಕ್ಸ್ ಮಾಡಿದಾಗ ಗೊತ್ತಾಗಲ್ಲ. ಸೊ ಇವಾಗ ನಾನು ಕಟ್ಲೆಟ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಆನಿಯನ್ನು, ಸ್ವಲ್ಪ ಕೊರಿಯಂಡರು, ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೋಬೋದು. ಮತ್ತು ನಿಮಗೇನಾದರೂ ಸ್ವಲ್ಪ ಸ್ಟಫಿಂಗ್ ಕರೆಕ್ಟಾಗಿ ಈ ರೀತಿ ಕಟ್ಲೆಟ್ ಬರಲಿಲ್ಲ ಅಂದರೆ ಚೂರು ಕಡಲೆ ಹಿಟ್ಟು ಹಾಕ್ಕೋಬೋದು. ಇಲ್ಲಿ ಚೆನ್ನಾಗೇ ಬರ್ತಾಯಿದೆ ನನಗೆ. ಸೊ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಪೆಪ್ಪರ್ ಚೂರು ಹಾಕ್ಕೊಳ್ಳಿ, ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ ಇದು ಮಿಕ್ಸ್ ಮಾಡಬೇಕಾದ್ರೆ. ಮತ್ತು ಗರಂ ಮಸಾಲ, ಸ್ವಲ್ಪ ಚಾಟ್ ಮಸಾಲ, ಧನಿಯಾ ಪೌಡರು, ಅಚ್ಕಾರದ ಪೌಡರು ಚೂರು ಚೂರು ಹಾಕಿ ಈ ರೀತಿ ನೀವು ಮಾಡಿಟ್ಕೊಂಡ್ರೆ ಫ್ರಿಜ್ಜಲ್ಲಿ ನೀವು ಸ್ಟೋರ್ ಮಾಡ್ಬೋದು. 3 ಡೇಸ್ ತನಕ ಯೂಸ್ ಮಾಡಬಹುದು. 3 ಡೇಸ್ ಒಳಗಡೆ ಮುಗಿಸ್ಬಿಡಿ. ಸೊ ಇದೊಂಥರ ಸ್ನ್ಯಾಕ್ಸಿಗೂ ತಿನ್ಬೋದು, ಇಲ್ಲ ಏನಾದರೂ ತಿನ್ನಬೇಕು ಅಂದಾಗ ಇದನ್ನು ನೀವು ಫ್ರೈ ಮಾಡಿ ತಿನ್ಬೋದು. ಸೊ ಇದನ್ನು ಡೀಪ್ ಫ್ರೈ ಮಾಡೋಕ್ಕೆ ಹೋಗಬಾರ್ದು. ವೆಯ್ಟ್ ಲಾಸಲ್ಲಿರೋದ್ರಿಂದ ತವಾ ಫ್ರೈ ಚೂರು ಲೈಟಾಗಿ ಬ್ರಷಲ್ಲಿ ಆಯಿಲ್ ಹಾಕ್ಬಿಟ್ಟು ನಮ್ಮ ತವಾದಲ್ಲಿ ಹಾಗೆ ಸ್ವಲ್ಪ ಹೊತ್ತು ನಿಧಾನಕ್ಕೆ ಅದನ್ನು ಫ್ರೈ ಮಾಡಿದ್ರೇ ಸೂಪರಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ರೆಡಿ ಆಗುತ್ತೆ. ಇದ್ರ ಮೇಲೆ ಸ್ವಲ್ಪ ನಾನು ಎಳ್ಳನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ಗೋಸ್ಕರ. ಇದು ಆಪ್ಷನಲ್, ಕಂಪ್ಲೀಟ್ಲಿ ಆಪ್ಷನಲ್ ಅಷ್ಟೇ. ಸೊ ಇದನ್ನು ರೆಡಿ ಮಾಡಿದ್ದೀನಿ. ಇವಾಗ ತವಾ ಸ್ವಲ್ಪ ಒಂದು 5 ಮಿನಿಟ್ಸ್ ಮುಂಚೆನೇ ಬಿಸಿ ಇಟ್ಟಿದ್ದೆ, ತುಂಬ ಲೋ ಫ್ಲೇಮಲ್ಲಿ. ಇವಾಗ ಇದ್ರ ಮೇಲೆ ಲೈಟಾಗಿ ಇದನ್ನು ಹಾಕ್ಬಿಟ್ರೆ ಅದು ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಇರುತ್ತೆ. ನಾವಿಲ್ಲಿ ಮಿಕ್ಕಿರೋ ಅಡುಗೆಗಳನ್ನೆಲ್ಲ ಮಾಡ್ಕೋಬೋದು. ಸೊ ಬೇಳೆ ಸಾಂಬಾರಿಗೆ ಅಷ್ಟೇ, ಜಾಸ್ತಿ ಇನ್ನೇನೂ ಇಲ್ಲ. ಬೇಳೆ ಕುಕ್ಕರಲ್ಲಿ ಹಾಕಿದ್ದೀನಿ. ಮತ್ತು
ಜೀರಿಗೆ ಸ್ವಲ್ಪ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಬದನೆಕಾಯಿ 2 ಹಾಕಿದ್ದೀನಿ ಚಿಕ್ಕದಾಗಿ ಹೆಚ್ಚಿ. ಅದೊಂದು 4 ವಿಷಲ್ ಬಿಡಬೇಕು. 4 ವಿಷಲ್ ಬಿಟ್ಟಿದ ತಕ್ಷಣ ಅದನ್ನು ಇಳಿಸಿ ಚೆನ್ನಾಗಿ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಸ್ಮ್ಯಾಶರಲ್ಲಿ ನಾವು ನಾರ್ಮಲಾಗಿ ಸಾಂಬಾರು ಮಾಡ್ತೀವಲ್ವ ಆ ಮೆಥಡ್ ತೋರಿಸ್ತೀನಿ. ಆ ಥರ ಮಾಡಿಬಿಟ್ಟು ಕೊನೆಯಲ್ಲಿ ದಾಳನ್ನ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಕುದಿಯೋಕ್ಕೆ ಬಿಟ್ಬಿಟ್ರೆ ವೆಜಿಟೇಬಲ್ಗೆ ತುಂಬ ಏನು ವೆಜಿಟೇಬಲ್ ಬೇಕಾದ್ರೆ ಹಾಕ್ಬೋದು. ವೆಜಿಟೇಬಲ್ ಸಾಂಬಾರು ಸೂಪರಾಗಿ ರೆಡಿ ಆಗುತ್ತೆ. ಟೇಸ್ಟು ಡಿಫ್ರೆಂಟಾಗಿರುತ್ತೆ. ಒಂದೊಂದು ಸತಿ ಈ ರೀತಿ ಮಾಡಿ ತಿನ್ನಿ, ತುಂಬ ತರಕಾರಿಗಳು ನಮ್ಮ ಬಾಡಿಗೆ ಹೋದಂಗಿರುತ್ತೆ. ನೋಡಿ ಫುಲ್ಲು ಸ್ಮ್ಯಾಶ್ ಮಾಡಿಬಿಡ್ತಾ ಇದ್ದೀನಿ. ಸ್ವಲ್ಪ ಅರಿಶಿನದ ಪೌಡ್ರ್ ಹಾಕ್ಕೊಳ್ಳಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ, ಕಲ್ಲುಪ್ಪು ಹಾಕ್ಕೊಳ್ಳಿ ಸ್ಮ್ಯಾಶ್ ಮಾಡಬೇಕಾದ್ರೆ. ಸೊ ಕುಕ್ಕರಲ್ಲಿ ಇವಾಗ ನಾನು ಸಾಂಬಾರು ಆನಿಯನ್ನ ಹಾಕ್ತಾಯಿದ್ದೀನಿ, ಚೂರು ಆಯಿಲ್ ಹಾಕಿ. ನಾನು ಜಿಂಜರಿ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಅದು ಸಾಂಬಾರು ಆನಿಯನ್ನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಟೊಮೊಟೊ 2 ಮೀಡಿಯಮ್ ಸೈಜು ಚೆನ್ನಾಗಿ ಹಣ್ಣಾಗಿರಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲೈಟಾಗಿ ಫ್ರೈ ಮಾಡಿ ತರಕಾರಿಗಳು ನಾನಿಲ್ಲಿ ನುಗ್ಗೆಕಾಯಿ ಮತ್ತು ಬೀನ್ಸು ಆಮೇಲೆ ರ್ಯಾಡಿಶು ಮುಲ್ಲಂಗಿ ತೊಗೊಂಡಿದ್ದೀನಿ. ಸೊ ನೀವು ಯಾವ ತರಕಾರಿ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ಬಟ್ ತರಕಾರಿಗಳು ಜಾಸ್ತಿ ತಿನ್ನಬೇಕು. ಬಿಸಿಲು ಟೈಮಲ್ಲಿ ತುಂಬಾ ಬಾಡಿಗೆ ಒಳ್ಳೆಯದು, ನೀರಿನ ಅಂಶ ಚೆನ್ನಾಗಿ ಸೇರುತ್ತೆ. ಸೊ ಇವಾಗ ನೋಡಿ ಈ ಚೆನ್ನಾಗಿ ಲೈಟಾಗಿ ಫ್ರೈ ಆಗಿದೆ ಆಯಿಲಲ್ಲೇ. ಇವಾಗ ನಾನು ಸ್ವಲ್ಪ ಖಾರದ ಪೌಡರು, ಸಾಂಬಾರು ಪೌಡರು, ಜೀರಿಗೆ ಪೌಡರು ಹಾಕ್ತಾಯಿದ್ದೀನಿ, ಅಚ್ಚ ಖಾರದ ಪೌಡರ್, ಸ್ವಲ್ಪ ಧನಿಯಾ ಪೌಡರು. ಸೊ ಇದೆಲ್ಲ ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾವೇನು ಸಪ್ರೇಟಾಗಿ ದಾಲೆಲ್ಲ ಸ್ಮ್ಯಾಶ್ ಮಾಡಿಟ್ವಲ್ಲ ಅದನ್ನು ಇದರಲ್ಲಿ ಹಾಕಿಬಿಟ್ಟು 1 ವಿಷಲ್ ಅಷ್ಟೇ. ಸೊ ಒಂದೇ ಒಂದು ವಿಷಲ್ ಕೊಟ್ಟರೆ ಸಾಕು, ಪರ್ಫೆಕ್ಟಾಗಿ ಬೆಂದಿರುತ್ತೆ. ನಿಮಗೆ ತಿನ್ನೋಕ್ಕೂ ಚೆನ್ನಾಗಿ ಈಸಿ ಅನಿಸುತ್ತೆ. ನಿಮಗೆ ರೈಸಲ್ಲಿ ಹಾಗೆ ನೀವು ಮಿಕ್ಸ್ ಮಾಡಿ ಕೂಡ ತೊಗೋಬೋದು. ಸೊ ಅದನ್ನು ಯಾವುದೇ ರೀತಿ ಎಸಿಬೇಕಂತ ಅನಿಸಲ್ಲ. ಸ್ಮ್ಯಾಶ್ ಆದಂಗೂ ನಿಮಗೇನು ಅನಿಸುತ್ತೆ ಅಂದರೆ ತರಕಾರಿಗಳೆಲ್ಲ ತಿನ್ನೋಕ್ಕೆ ರೈಸ್ ಜೊತೆ ಚೆನ್ನಾಗಿರುತ್ತೆ. ಹಾಗೆ ಚಪಾತಿಗೂ ಏನಕ್ಕಾದ್ರೂ ಅದು ನಿಮಗೆ ಈಸಿ ಅನಿಸುತ್ತೆ. ಈಸಿ ವೇ ಆಫ್ ಈಟಿಂಗು. ಸ್ವಲ್ಪ ಚೆನ್ನಾಗಿ ಬೆಂದುಬಿಟ್ರೆ, ತುಂಬ ಬೇಯಬಾರ್ದು, ಒಂದು ಲೆವೆಲ್ಗೆ ಬೆಂದಿರಬೇಕು. ಸೊ ಇವಾಗ ಕಟ್ಲೆಟ್ ರೆಡಿ ಆಗಿದೆ, ಸಾಂಬಾರು ಕುದೀತಾ ಇದೆ, ವಿಷಲ್ 1 ಆಗಿದೆ. ಸೊ ಇಷ್ಟು ತರಕಾರಿ ನೋಡಿ ಸಾಫ್ಟ್ ಆಗಿದೆ, ತಿನ್ನೋಕ್ಕೆ ಈಸಿ ಆಗುತ್ತೆ. ಇದಕ್ಕೊಂದು ಒಗ್ಗರಣೆ ಅಷ್ಟೇ, ಲೈಟಾಗಿ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು, ಒಣಮೆಣಸಿನ್ಕಾಯಿ ಹಿಂಗಾಕಿ ಅದಕ್ಕೆ ಒಗ್ಗರಣೆ ಕೊಟ್ಟರೆ ಮುಗೀತು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಕಟ್ಲೆಟ್ಟು, ಕುಕ್ಕುಂಬರು, ಕರ್ಡು, ಆಮೇಲೆ ಪೈನಾಪಲ್ ಜ್ಯೂಸ್ ಇವತ್ತು. ಮಧ್ಯಾಹ್ನ ಲಂಚಿಗೆ ಸ್ವಲ್ಪ ಸಲಾಡು, ಪ್ರೋಟೀನ್ ಲಡ್ಡು, ಗೋವಾ, ಪ್ರೊಮೊಗ್ರಾನೇಟು, ಸ್ವಲ್ಪ ಆಲ್ಮಂಡ್ಸು, ಪೀನಟ್ಸು, ಸಾಂಬಾರು ಜೊತೆಗೆ ರೈಸು. ಜಾಸ್ತಿ ಸಾಂಬಾರು ತರಕಾರಿ ಹಾಕಿದ್ದೀನಿ, ಸ್ವಲ್ಪ ರೈಸ್ ಹಾಕಿದ್ದೀನಿ, ಎಗ್ಗು. ಸೊ ಇದಿಷ್ಟು ಆಫ್ಟರ್ನೂನ್ ಲಂಚಿಗೆ. ನಾನು ಬರೀ ಎಗ್ಗು ಮತ್ತು ತರಕಾರಿಗಳು ಜಾಸ್ತಿ ಹಾಕಿ ಸ್ವಲ್ಪ ರೈಸ್ ತಿಂತೀನಿ. ಅದು ಹಸ್ಬೆಂಡ್ ಲಂಚ್ ಬಾಕ್ಸಿಗೆ ಕೊಟ್ಟು ಕಳಿಸ್ತಾ ಇದ್ದೀನಿ. ಇದು ಲಿಯಾ ಲಂಚ್ ಬಾಕ್ಸು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ತಿಲ್ಲ ಅವಳು, ಹಾಗಾಗಿ ಸ್ವಲ್ಪ ರೈಸು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಕರ್ಡ್ ರೈಸ್ ಅವಳಿಗೆ. ಸೊ ಅದನ್ನು ಅವಳು ತೊಗೊಂಡೋಗ್ತಾಳೆ. ಸೊ ಅವಳನ್ನು ನಾನು ತೊಗೊಂಡೋಗಿ ಕ್ಲಾಸಲ್ಲಿ ಬಿಟ್ಬಿಟ್ಟು ಬರಬೇಕು. ಅಂದರೆ ಅವಳು ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದ್ದಾಳೆ. ನನಗೂ ಇವತ್ತು ಕಥಕ್ ಕ್ಲಾಸ್ ಇದೆ. ಸೊ ಹಾಗಾಗಿ ನಾನು ಅವಳನ್ನು ಬಿಟ್ಟು ಹಾಗೆ ಬಂದುಬಿಟ್ಟು ರೆಡಿಯಾಗಿ ಹಾಗೆ ನಾನು ಕ್ಲಾಸಿಗೆ ಹೋಗೋಕ್ಕೆ ಕರೆಕ್ಟ್ ಆಗುತ್ತೆ. ಸೊ ಹಾಗಾಗಿ ರೆಡಿ ಆಗ್ತಾಯಿದ್ದೀನಿ. ಸೊ ಕಥಕ್ ಕ್ಲಾಸಿಗೆ ನಾನು ಎಷ್ಟು ಸಿಂಪಲ್ಲಾಗಿ ರೆಡಿಯಾಗಿ ಹೋಗ್ತೀನಿ ಅನ್ನೋದೇ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಜಸ್ಟ್ ಮಾಯ್ಶ್ಚರೈಸರ್. ಇವಾಗ ಏನೇ ನಾವು ಮುಖಕ್ಕೆ ಏನೇ ಹಾಕಿದ್ರೂ ಕೂಡ ನಮಗೆ ಸ್ವೆಟ್ ಜಾಸ್ತಿ ಬರ್ತಾ ಇರೋದ್ರಿಂದ ಏನು ಹಾಕ್ಬೇಕಂತಲೇ ಗೊತ್ತಾಗಲ್ಲ. ಬಟ್ ಸಿಂಪಲ್ಲಾಗಿ ಮಾಯ್ಶ್ಚರೈಸರು, ಸನ್ಸ್ಕ್ರೀನ್ ಹಾಕಲೇಬೇಕು. ಅದನ್ನು ಹಾಕ್ಕೊಂಡು ಹೋದರೆ ಅಲ್ಲಿ ಕಥಕ್ ಮಾಡಬೇಕಾದ್ರೇ ಫುಲ್ ಎಲ್ಲ ಸ್ವೆಟ್ ಆಗ್ತಾ ಇರುತ್ತೆ. ಬಟ್ ನಮ್ಮ ಸಮಾಧಾನಕ್ಕೆ ಹಾಕ್ಕೊಳ್ಬೇಕು. ಸೊ ಲೈಟಾಗಿ ಇದನ್ನು ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಲಿಪ್ಸ್ಟಿಕ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ಬಂದು ಪಿಲಿಗ್ರಿಮ್ಸ್ ಅವ್ರದ್ದು ಹಾಕ್ಕೊಳ್ತಿದ್ದೀನಿ, 33 ನಂಬರು. ಸೊ ಇದು ಸ್ವಲ್ಪ ಜಾಸ್ತಿ ಲಾಂಗ್ ಸ್ಟೇ ಏನು ಇರಲ್ಲ, ಬಟ್ ಆದರೆ ಸ್ವಲ್ಪ 2 to 3 hours ಇರುತ್ತೆ. ಸೊ ಆ 2 to 3 hours ಇದ್ರೂ ಸಾಕು. ಸ್ವಲ್ಪ ಐಬ್ರೋಸ್ನ ಕಾಂಟೋರ್ ಮಾಡ್ಕೊತೀನಿ. ನನ್ನ ಮುಖಕ್ಕೆ ಐಬ್ರೋಸ್ ಬಂದು ಸ್ವಲ್ಪ ನೀಟಾಗಿ ನಾವು ಮಾಡಿಕೊಂಡ್ರೆ ಸಾಕಾಗುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣುತ್ತೆ. ಸೊ ಬೇರೆ ಏನು ಮೇಕಪ್ ಎಕ್ಸ್ಟ್ರಾ ಬೇಕಾಗಿರಲ್ಲ, ಯಾಕಂದರೆ ಐಬ್ರೋಸ್ ತುಂಬ ಇಂಪಾರ್ಟೆಂಟ್ ಮುಖಕ್ಕೆ. ಅದನ್ನು ಸ್ವಲ್ಪ ಕಾಂಟೋರ್ ಮಾಡಿಕೊಂಡ್ರೆ ನಮ್ಮ ಮುಖ ಸ್ವಲ್ಪ ನೀಟ್ ಫಿನಿಶ್ ಇರುತ್ತೆ. ಸೊ ನಾನು ಹೊರಟಾಯಿತು, ಲಿಯಾನು ಅವಳು ಫ್ರೆಶ್ ಅಪ್ ಆಗಿ ಹೊರಟಳು. ಸೊ ಅವಳಿಗೆ ಸಮ್ಮರ್ ಕ್ಯಾಂಪ್ ಹೋಗ್ತಾ ಇದ್ದಾಳೆ. ಅವಳನ್ನ ಕರ್ಕೊಂಡೋಗಿ ಬಿಟ್ಬಿಟ್ಟು ನಾನು ಮತ್ತೆ ಮನೆಗೆ ಬಂದು ಬ್ಯಾಗ್ ತೊಗೊಂಡೋಗ್ಬೇಕು. ಸೊ ತುಂಬ ಅಂದರೆ ತುಂಬ ಶೆಕೆ, ಬರೀ 9:30 ಆಗಿದ್ದಷ್ಟೇ. ಮೇಲ್ಗಡೆ ಹೋಗೋಕ್ಕೆ ಆಗ್ತಿರಲಿಲ್ಲ. ಸೊ ಮಗುನ ಕೆಳಗಡೆ ಕರ್ಕೊಂಡು ಹೋದೆ, ಅಂದರೆ ಬೇಸ್ಮೆಂಟಿಂದ ನಾವು ಹೋಗ್ಬೋದು ಬಸ್ ಸ್ಟಾಪಿಗೆ. ಅಲ್ಲಿ ಕರ್ಕೊಂಡೋಗಿ ಅವಳನ್ನ ಡ್ರಾಪ್ ಮಾಡಿಬಿಟ್ಟು ಬಂದು ಇದು ನನ್ನ ಕಥಕ್ ಬ್ಯಾಗ್. ಇದರಲ್ಲಿ ಏನಿದೆ ಅಂದರೆ ಗೆಜ್ಜೆ ಇಟ್ಟಿದ್ದೀನಿ, ವಾಟ್ರ್ ಬಾಟ್ಲ್ ಇಟ್ಕೊತೀನಿ, ಬುಕ್ ಇಟ್ಕೊತೀನಿ. ಸೊ ಹಾಗೆ ನಾನು ರೆಡಿಯಾಗಿರೋದ್ರಿಂದ ನನಗೆ ಬೇರೆ ಏನೂ ಹೊರಡೋದಿಲ್ಲ. ಹಾಗೆ ಬ್ಯಾಗ್ ಎತ್ತಾಕ್ಕೊಂಡು ನೀರನ್ನು ತುಂಬಿಸ್ಕೊಂಡು
ಫ್ರೆಂಡ್ಸ್ನೆಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡು ಹೋಗೋ ಕೆಲಸ ಅಷ್ಟೇ. ನಾವು 3 ಜನ ಒಂದೇ ಕಡೆ ಇರ್ತೀವಿ. ನಾವು ಹೋಗ್ತಾ ಇರಬೇಕಾದ್ರೆ ಇನ್ನು ನಮ್ಮ ಫ್ರೆಂಡ್ಸ್ ಸಿಗ್ತಾರೆ, ಅವರನ್ನು ಕರ್ಕೊಂಡು ಕ್ಲಾಸ್ಗೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರೀಸೆಂಟ್ ಟೈಮಲ್ಲಿ ಸೇರಿರುವಂಥ ಒಂದು ಆ್ಯಕ್ಟಿವಿಟಿ ಇದು. ಸೊ ತುಂಬ ಈ ಸ್ಟೈಲ್ ಬಂದು ನಮಗೆ ಸಿಗಲ್ಲ. ಈ ಕಥಕ್ ಸ್ಟೈಲ್ ಇದೆ ನೋಡಿ, ಈ ಸ್ಟೈಲ್ ನಮಗೆ ಸಿಗಲ್ಲ. ಭರತನಾಟ್ಯಂ ಎಲ್ಲ ಕಡೆ ಇದೆ, ಬಟ್ ಕಥಕ್ ಇಲ್ಲ. ಲಿಯಾಗೆ ಭರತನಾಟ್ಯಂ ಇಷ್ಟ ಅಂತ ಹೇಳಿ ಅವಳಿಗೆ ಭರತನಾಟ್ಯಂ ಹಾಕಿದೆ. ನಮಗೆ ನಮ್ಮ ಕೆಲಸಗಳೆಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗೋದಕ್ಕೆ ಕರೆಕ್ಟ್ ಆಗುತ್ತೆ. ಬಟ್ ಏಜ್ ಆಗ್ತಾನೆ ಏನಾದರೂ ಒಂದು ಕಲಿಬೇಕು ಅನ್ನಿಸ್ತಾ ಇರುತ್ತೆ. ಸೊ ಒಂದು ನಮ್ಮ ಮನ ನೆಮ್ಮದಿಗೆ ಒಂದು ಕ್ಲಾಸ್ನ ಕಲಿತಾದ್ಮೇಲೆ ಏನೋ ಒಂಥರ ಖುಷಿ, ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಒಂದು ಟೈಮ್ ಸ್ಪೆಂಡ್ ಮಾಡಿಕೊಂಡು ಬರ್ಬೋದು. ಸೊ ಅದೆಲ್ಲ ಮುಗಿಸ್ಕೊಂಡು ಅಲ್ಲೇ ಹೋಗಿ ಒಂದು ಟೆಂಡರ್ ಕೊಕೊನಟ್ ಕುಡ್ಕೊಂಬಂದು, ಸೊ ಅವ್ರವ್ರ ಮನೆಗೆ ಆಮೇಲೆ ಹೋಗಿಬಿಡ್ತಾರೆ. ಮತ್ತು ನಾನು ಮನೆಗೆ ಬಂದು ಕೆಲವು ಕೆಲಸಗಳಿದ್ದಾವೆ. ಇವತ್ತು ಫುಲ್ಲು ಡ್ರೆಸ್ನ ಬಂದು ಎಲ್ಲ ತೆಗೆದು ಹಾಕಬೇಕು. ಎಷ್ಟೋ ಬೇಡದಿರೋ ಬಟ್ಟೆಗಳಿದ್ದಾವೆ, ಅವೆಲ್ಲ ಡಿಸ್ಪೋಸ್ ಮಾಡಿಬಿಟ್ಟು ಬೇಕಾಗಿರೋ ಡ್ರೆಸ್ಗಳನ್ನ ಇಟ್ಕೊಳ್ಬೇಕು. ಬಿಕಾಸ್ ಏನಾದರೂ ನ್ಯೂ ಬೈ ಮಾಡಬೇಕಂದ್ರೆ ಅಟ್ಲೀಸ್ಟ್ ಬೇಡದಿರೋದಾದರೂ ತೆಗೆದು ಹಾಕಿದ್ರೆ ನ್ಯೂ ಬೈ ಮಾಡೋದಕ್ಕೆ ಒಂದು ಇಂಟ್ರೆಸ್ಟ್ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಬಟ್ಟೆಗಳನ್ನೂ ನಮ್ಮ ಹೆಲ್ಪರ್ ಜೊತೆ ಸೇರಿಕೊಂಡು ಎಲ್ಲದನ್ನು ತೆಗೆದು ಹಾಕಿ ಮಿಕ್ಕಿರೋದನ್ನೆಲ್ಲ ನೀಟಾಗಿ ಮಡಚಿಡ್ತಾ ಇದ್ದೀನಿ. ಸೊ ಪ್ಯಾಂಟ್ ಒಂದು ಕಡೆ ಅಂದರೆ ಟಾಪ್ ಒಂದು ಕಡೆ ಮಡಚಿಟ್ರೆ ಅಟ್ಲೀಸ್ಟ್ ಒಂದು 15 ಡೇಸ್ ಚೆನ್ನಾಗಿರುತ್ತೆ. ಮತ್ತು ಆ 15 ಡೇಸಲ್ಲಿ ಫುಲ್ ಮೆಸ್ಸಿ ಆಗುತ್ತೆ. ಸೊ ಅಟ್ಲೀಸ್ಟ್ 15 ಡೇಸ್ ಒನ್ಸ್ ನಾವು ಅದನ್ನು ರೀಅರೇಂಜ್ ಮಾಡ್ತಾ ಇದ್ದರೆ ನಮಗೂ ಸ್ವಲ್ಪ ಓಕೆ ಅನಿಸುತ್ತೆ. ಸೊ ಮನೆ ಕೆಲಸಗಳೆಲ್ಲ ತುಂಬ ಇದ್ವು, ಅವೆಲ್ಲ ಮಾಡಿ ಆದಮೇಲೆ ನಾಳೆಗೆ ಬೇಕಾಗಿರೋದು ನನ್ನ ವೆಯ್ಟ್ ಲಾಸ್ಗೆ ಫುಡ್ಡು ಏನು ಬೇಕು ಅನ್ನೋದನ್ನು ನಾನು ಇವತ್ತೇ ರೆಡಿ ಮಾಡಿ ಇಟ್ಕೊತೀನಿ. ಅದು ನಿಮಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಅಂದರೆ ನಿಮಗೆ ಅನಾವಶ್ಯಕವಾಗಿ ಬೇರೆದನ್ನು ತಿನ್ನೋದಕ್ಕೆ ಬಿಡೋಲ್ಲ. ಯಾಕಂದರೆ ನೀವು ಇವತ್ತೇ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆಗೆ ಟಕ್ 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 ಏನು ಬೇಕು ಎಲ್ಲ ಮಾಡ್ಕೋಬೋದು. ಸೊ 2 ಡೇಸ್ಗೆ ಬೇಕಾಗಿರೋದನ್ನ ಪ್ಲ್ಯಾನ್ ಮಾಡಿ ಇಟ್ಕೊಂಡ್ರೆ ತುಂಬ ನಿಮಗೆ ಈಸಿ ಅನಿಸುತ್ತೆ. ನಿಮಗೆ ತಿನ್ನೋದಕ್ಕೆ ಏನಾದರೂ ಬೇಕು ಅಂದಾಗ ನೀವು ಹೆಲ್ದಿ ವರ್ಷನ್ ಮಾಡಿಟ್ಟಾಗ ಫಸ್ಟು ನಿಮಗೆ ಅಲ್ಲಿ ಹೋಗುತ್ತೆ ಕೈ, ಆಮೇಲೆ ನಿಮಗೆ ಬೇರೆ ಏನಾದರೂ ತಿನ್ನೋಕ್ಕೆ ಕ್ರೇವಿಂಗ್ಸ್ ಹೋಗುತ್ತೆ ಫಸ್ಟ್. ಆದರೆ ತುಂಬ ಹಸಿವಾಗ್ತಾ ಇರುತ್ತೆ ಅಂದರೆ ತುಂಬ ನೀರು ಕುಡೀರಿ. ಮಿನಿಮಮ್ 1 ಅವರ್ ವಾಕಿಂಗ್ ಅಂತೂ ಖಂಡಿತ ಮಾಡ್ಬೋದು. ಅದು ಮಾರ್ನಿಂಗ್ ಒಂದು ಹಾಫ್ ಆನ್ ಅವರ್ ಇರ್ಬೋದು, ಇಲ್ಲ ಈವ್ನಿಂಗ್ ಒಂದು ಹಾಫ್ ಆನ್ ಅವರ್ ಇರ್ಬೋದು. ಬಟ್ ಕಂಟಿನ್ಯೂಸಾಗಿ 1 ಅವರ್ ಮಾಡಿದ್ರೆ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಾರ್ಟ್ ಇದೆ, ಅಲ್ಲಿ ಫ್ರೆಶ್ಶಾಗಿ ವೆಜಿಟೇಬಲ್ಸು ಮತ್ತು ನಾನ್ ವೆಜಿಟೇಬಲ್ ಎಲ್ಲ ಸಿಗುತ್ತೆ. ನಾನು ಹೋದಾಗ ಪ್ರತಿಯೊಂದು ನನಗೆ ಬೇಕಾಗಿರೋದು 2 ಡೇಸಿಗೆ ತೊಗೊಂಡು ಬಂದುಬಿಡ್ತೀನಿ. ಸೊ ಬಿಲ್ಲಿಂಗೆಲ್ಲ ಮಾಡಿಕೊಂಡು ಬಂದಾದಮೇಲೆ ನನಗೆ ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಧ್ಯಾಹ್ನ ಲಂಚ್ ಹೇಳಿದ್ನಲ್ಲ, ರೈಸು ಜಾಸ್ತಿ, ಸಾಂಬಾರು, ಎಗ್ 2 ಎಗ್ಗು ತೊಗೊಳ್ತೀನಿ. ಸೊ ಸ್ವಲ್ಪ ರೈಸು ಒಂದೇ ಒಂದು 3 ತುತ್ತು ಇರಲ್ಲ, ಬಟ್ ಆದರೆ ತರಕಾರಿ ಸಾಂಬಾರು ಜಾಸ್ತಿ ಹಾಕ್ಕೊಳ್ತೀನಿ. ಅದು ತಿಂದ್ರೇ ಫಿಲ್ಲಿಂಗ್ ಅನಿಸ್ಬಿಡುತ್ತೆ. ನೈಟ್ ಡಿನ್ನರ್ ಬಂದು ತುಂಬ ತರಕಾರಿಗಳನ್ನ ಹೆಚ್ಚಿಕ್ಕಿದ್ದೀನಿ. ಸೊ ಇದು ಹೆಲ್ಪರ್ ಹತ್ರ ಹೆಲ್ಪ್ ತೊಗೊಳ್ತೀನಿ. ಬಟ್ ನೀವು ಕೂಡ ಏನಾದರೂ ಕೆಲಸ ಮಾಡ್ತಾ ಇದ್ದಾಗಲೇ ಹೆಚ್ಚಿಟ್ಕೋಬೋದು. ಏನು ತರಕಾರಿ ಬೇಕೋ ಹಾಕ್ಬೋದು. ತರಕಾರಿಗಳಲ್ಲಿ ಯಾವುದೇ ರೀತಿ ಹೆಚ್ಚು ಕ್ಯಾಲರೀಸ್ ಇರಲ್ಲ. ಬಟ್ ಈ ಕ್ಯಾಬೇಜಲ್ಲೆಲ್ಲ ಟನ್ಗಟ್ಟಲೆ ತಿಂದರೂ ನಿಮಗೇನು ಅನಿಸಲ್ಲ. ಸೊ ಬಟ್ ನನಗೆ ಥೈರಾಯ್ಡ್ ಇರೋದರಿಂದ ಸ್ವಲ್ಪ ನಾನು ಕಮ್ಮಿ ಮಾಡ್ಕೊತೀನಿ. ಬಟ್ ಕ್ಯಾಪ್ಸಿಕಮ್ಮು, ಬೀನ್ಸು, ಕ್ಯಾರೆಟು ಇವೆಲ್ಲ ಎಷ್ಟು ಬೇಕಾದ್ರೂ ನೀವು ತೊಗೋಬೋದು, ತುಂಬಾ ಒಳ್ಳೆಯದು. ಅವೆಲ್ಲ ನಿಮ್ಗೆ ಸ್ವಲ್ಪ ತಿಂದ್ರೇ ಫಿಲ್ಲಿಂಗ್ ಅನಿಸ್ಬಿಡುತ್ತೆ ಫೈಬರ್ ಜಾಸ್ತಿ ಇರೋದ್ರಿಂದ. ಸೊ ಇವಾಗ ಆನಿಯನ್ ಹಾಕ್ಬಿಟ್ಟು, ಆಯಿಲ್ ಹಾಕ್ಬಿಟ್ಟು ತರಕಾರಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವತ್ತು ಚಪಾತಿ ರೋಲ್ ವಿತ್ ಎಗ್. ಸೊ ಯಾವಾಗಲೂ ಸ್ವಲ್ಪ ಪ್ರೋಟೀನ್ನ ಆ್ಯಡ್ ಮಾಡ್ಕೊತೀನಿ. ನಾನು ಯಾಕೆ ಅಲ್ಲಿ ಭಯ ಬಿದ್ದೆ ಅಂದರೆ ನನ್ನ ಹಸ್ಬೆಂಡ್ ನಿಧಾನಾಗಿ ಡೋರ್ ಓಪನ್ ಮಾಡ್ಕೊಂಡು ಮನೆ ಒಳಗೆ ಬಂದಿದ್ದಾರೆ. ಸಡನ್ನಾಗಿ ನಾನು ಅಡುಗೆ ಇಂಟ್ರೆಸ್ಟಲ್ಲಿ ಮಾಡ್ತಾಯಿದ್ದೀನಿ, ಸಡನ್ನಾಗಿ ನೋಡಿದ ತಕ್ಷಣ ಒಂಥರ ಮಿಡ್ಕಿ ಬಿದ್ದೆ. ಸೊ ಹಿಂಗೆಲ್ಲ ಇದ್ದಾರೆ ನೋಡಿ ಜನಗಳು. ಸೊ ಇದೆಲ್ಲ ಫ್ರೈ ಆದಮೇಲೆ ನಾನು ಸಪ್ರೇಟಾಗಿ ಇದಕ್ಕೆ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತಿರೋದು ಮಶ್ರೂಮ್. ಸೊ ನಂದು ಡೈಲಿ ಡಯಟಲ್ಲಿ ಮಶ್ರೂಮ್ ಇದ್ದರೆ ತುಂಬಾ ಒಳ್ಳೆಯದು ಅಂತ ಹೇಳಿದ್ದಾರೆ ನಮ್ಮ ಡೈಟಿಷಿಯನು. ಸೊ ಆದಷ್ಟು ನಾನು ವೀಕ್ಲಿ ಒಂದು 3 to 4 ಡೇಸ್ ತೊಗೊಳ್ಳೋ ಥರ ನೋಡ್ತಾ ಇದ್ದೀನಿ. ಇವಾಗ ಮಶ್ರೂಮ್ನ ಸಪ್ರೇಟಾಗಿ ನಾವು ಫ್ರೈ ಮಾಡಿ ಇಟ್ಕೊಂಡಿರಬೇಕು, ಆಮೇಲೆ ಇದಕ್ಕೆ ಹಾಕ್ಕೋಬೋದು. ಇಲ್ಲ ಡೈರೆಕ್ಟಾಗಿ ಹಾಕಿದ್ರೂ ಪ್ರಾಬ್ಲಮ್ ಇಲ್ಲ, ಬಟ್ ಅದರಲ್ಲಿ ಜಾಸ್ತಿ ನೀರು ಬಿಡುತ್ತೆ. ಹಾಗಾಗಿ ಅದನ್ನು ಸಪ್ರೇಟಾಗಿ ಫ್ರೈ ಮಾಡಿದಾಗ ನಿಮಗೆ ಇಲ್ಲಿ ತುಂಬ ಚೆನ್ನಾಗಿ ನೀವು ಆ ಒಂದು ಸ್ಟಫಿಂಗ್ ಚೆನ್ನಾಗಿ ಸಿಗುತ್ತೆ. ಸೊ ಇಲ್ಲಿ ನಾನು ಸ್ವಲ್ಪ ಚಾಟ್ ಮಸಾಲ, ಧನಿಯಾ ಪೌಡರು, ಖಾರದ ಪೌಡ್ರು, ಪೆಪ್ಪರ್ ಪೌಡ್ರ್ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಎಗ್ಗನ್ನ ಈ ರೀತಿ ಬೇಯಿಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಫೈನಲಾಗಿ ನಾವು ಎಗ್ಗನ್ನ ಹಾಕ್ಕೊಂಡು ಈ ರೀತಿ ನಾವು ಚೆನ್ನಾಗಿ ಅದನ್ನು ಫ್ರೈ ಮಾಡಿದ್ರೆ ನಮಗೆ ಸ್ಟಫಿಂಗ್ ರೆಡಿ ಆಗುತ್ತೆ. ಸೂಪರಾಗಿರುತ್ತೆ ಟೇಸ್ಟ್. ಒಂದು ಚಪಾತಿ ತುಂಬ ಪಲ್ಯ ತಿಂದ್ರೇ ಫಿಲ್ಲಿಂಗ್ ಆಗಿರುತ್ತೆ. ಇದನ್ನು ನೀವು 7 o'clock ಒಳಗಡೆ ತಿಂದ್ಬಿಡಬೇಕು. ಸೊ ಒಂದು ಚಪಾತಿಗೆ ಒಂದು ಅರ್ಧ ಬೌಲ್ ತಿಂದ್ರೂ ನಿಮಗೆ ತುಂಬ ಚೆನ್ನಾಗಿರುತ್ತೆ. ಸೊ ಚಪಾತಿ ಮೊದಲೇ ಮಾಡಿಟ್ಕೊಂಡಿದ್ದೀನಿ. ಬಿಸಿ ಇರೋದೇನು ಅವಶ್ಯಕತೆ ಇಲ್ಲ, ಸ್ವಲ್ಪ ಆರಿದ್ರೂ ಪರವಾಗಿಲ್ಲ.
ವೆಜಿಟೇಬಲ್ ಏನಿದೆ ಅದನ್ನು ಸ್ಟಫಿಂಗಿಗೆ ಇದ್ರೊಳಗೆ ಹಾಕಿದ್ರೂ ಆಯಿತು, ಇಲ್ಲ ಇದ್ರ ಜೊತೆಗೆ ನಂಚ್ಕೊಂಡು ತಿಂದರೂ ಆಯಿತು, ಅದು ನಿಮ್ಮ ಇಷ್ಟ. ಸೊ ಇದಕ್ಕೆ ಸ್ಪ್ರೆಡ್ಡಿಂಗ್ ಸ್ವಲ್ಪ ಈ ಚಟ್ನಿನ ಹಾಕಿ ಸ್ಪ್ರೆಡ್ ಮಾಡ್ಕೊತಿದ್ದೀನಿ, ಸ್ವಲ್ಪ ಬಾಯಿಗೆ ರುಚಿ ಇರಲಿ ಅನ್ನೋಕ್ಕೋಸ್ಕರ. ಅದರಲ್ಲಿ ಮಧ್ಯಕ್ಕೆ ಈ ಪಲ್ಯಗಳನ್ನ ಹಾಕಿಬಿಟ್ಟು ಚೆನ್ನಾಗಿ ಅದನ್ನು ರೋಲ್ ಮಾಡಿ ಹಸ್ಬೆಂಡ್ಗೊಂದು ಪಾಪುಗೊಂದು ಕೊಟ್ಟರೆ ಅವ್ರಿಗೆ ತುಂಬ ಫೀಲಿಂಗ್ ಆಗಿರುತ್ತೆ. ಸೊ ಇದು ಬಂದು ನೀವು ತುಂಬ ಜಾಸ್ತಿ ತಿನ್ನೋಕ್ಕೂ ಆಗಲ್ಲ, ಬಿಕಾಸ್ ಇದರಲ್ಲಿ ಜಾಸ್ತಿ ಫೈಬರು ಪ್ರೋಟೀನ್ ಇರೋದ್ರಿಂದ ಸ್ವಲ್ಪ ತಿಂದ್ರೂ ನಿಮಗೆ ಫಿಲ್ಲಿಂಗ್ ಅನಿಸುತ್ತೆ. ಸೊ ಆವಾಗ ನಿಮಗೇನಾಗುತ್ತೆ, ಜಾಸ್ತಿ ತಿನ್ನೋಕ್ಕೆ ನಿಮಗೆ ಪ್ಲೇಸ್ ಕೊಡಲ್ಲ. ಸೊ ಈ ರೀತಿ ನೀವು ಫಿಲ್ಲಿಂಗಾಗೂ ಇರಬೇಕು, ಹೆಲ್ದಿಯಾಗೂ ಇರಬೇಕು, ವೆಯ್ಟ್ ಲಾಸ್ಗೂ ಹೆಲ್ಪ್ ಮಾಡಬೇಕು. ಆ ಥರ ಫುಡ್ನ ಪ್ಲ್ಯಾನ್ ಮಾಡಿಕೊಂಡಾಗ ನಿಮಗೆ ಬೇರೆದನ್ನು ತಿನ್ನಬೇಕು ಅಂತ ಅನಿಸಲ್ಲ, ಕ್ಯಾಲರೀಸ್ ಆಟೋಮೆಟಿಕ್ಕಾಗಿ ಬರ್ನ್ ಆಗೋಕ್ಕೆ ಶುರುವಾಗುತ್ತೆ. ಅಲ್ಲದೆ ನಾವು ವಾಕಿಂಗ್ ಮಾಡ್ತೀವಲ್ವ, ಎವ್ರಿ ಡೇ 1 ಅವರ್ ವಾಕಿಂಗ್ ಮಾಡಿದ್ರೆ ಸೂಪರಾಗಿ ರಿಸಲ್ಟ್ ಇರುತ್ತೆ. ನಿಮಗೆ ಡೇ 1 ಡೇ 2 ಎಲ್ಲ ಏನೂ ಗೊತ್ತಾಗಲ್ಲ. 1 ಮಂತ್ ಇದನ್ನು ಹಾಗೆ ಫಾಲೋ ಮಾಡಿ, ನಿಮಗೆ ನಿಜವಾಗ್ಲೂ ಅಮೇಝಿಂಗ್ ಆಗಿರೋವಂಥ ರಿಸಲ್ಟ್ ಸಿಗುತ್ತೆ. ಸೊ 7 ಗಂಟೆಗೆ ಊಟ ಆಯಿತು ಅಂದರೆ ಒಂದು 3 ಅವರ್ಸ್ 8 to 8 o'clock 9 o'clock ತನಕ ನೀವು ಸ್ವಲ್ಪ ಓಡಾಡಿಕೊಂಡು ಇದ್ರೆ ಸಾಕು. ನಾವಿಲ್ಲಿ ತಿಂಡಿ ತಿಂದುಬಿಟ್ಟಿದ ತಕ್ಷಣ 7 o'clock ಒಂದು ರೌಂಡ್ ವಾಕಿಂಗ್ ಹೋಗ್ತೀವಿ, ಒಂದು 15 to 20 ಮಿನಿಟ್ಸು ವಾಕಿಂಗ್ ಹೋಗ್ಬಿಟ್ಟು 8:15 ಬೆಡ್ಡಿಗೆ ಹೋಗ್ಬಿಡ್ತೀವಿ. ಸೊ ನಮಗೆ ಆವಾಗ ಕರೆಕ್ಟಾಗಿ ನಿದ್ದೆ ಬಂದುಬಿಡುತ್ತೆ, ಯಾಕಂದರೆ ತುಂಬ ಟಯರ್ಡ್ ಆಗಿರ್ತೀವಲ್ಲ, ಕರೆಕ್ಟಾಗಿ ನಿದ್ರೆ ಬಂದುಬಿಡುತ್ತೆ. ಮಾರ್ನಿಂಗ್ ಮತ್ತೆ 4:30ಗೆ ಎದ್ದು, ಸಮ್ಟೈಮ್ಸ್ 4:30ಗೆ ಎದ್ದೊಳ್ತೀನಿ, ಸಮ್ಟೈಮ್ಸ್ 4:15ಗೆ ಎದ್ದೊಳ್ತೀನಿ. ಎದ್ದುಬಿಟ್ಟು ನಮ್ಮ ಕೆಲಸಗಳನ್ನ ಶುರು ಮಾಡೋಕ್ಕೆ ಕರೆಕ್ಟಾಗಿ ಸ್ವಲ್ಪ ವೆಯ್ಟ್ ಲಾಸ್ ಆಗೋ ತನಕ ನಾನು ತುಂಬ ಫಿಲ್ಲಿಂಗಾಗಿ ತಿಂತಾಯಿದ್ದೀನಿ, ಟೇಸ್ಟಾಗಿ ತಿಂತಿದ್ದೀನಿ, ಚೆನ್ನಾಗಿ ವೆಯ್ಟ್ ಲಾಸು ಆಗ್ತಾಯಿದೆ. ಸೊ ನೀವು ಇದನ್ನು ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೂ ವರ್ಕೌಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಒಳ್ಳೆ ಆಹಾರ ತಿನ್ನಿ, ಆರೋಗ್ಯವಾಗಿರಿ. ಬಾಯ್ ಬಾಯ್.